ಆ ಕಲ್ಲಿನ ಲಿಂಗವನ್ನು ನೀನು ಕುತ್ತಿಗೆಗೆ ಧರಿಸಿಕೋ. ಆ ಕಲ್ಲಿನ ಲಿಂಗವನ್ನು ನೀನು ಧರಿಸಿಕೊಂಡು ಹೋದರೆ 108 ಮುಖದ ರುದ್ರಾಕ್ಷಿ ಕೂಡ ನಿನ್ನನ್ನು ನಿರ್ಬಂಧಿಸುವುದಿಲ್ಲ. ಹಾಗೆ ಆಗಲಿ ಪರಮಾತ್ಮ. ಅಷ್ಟು ಮಾತ್ರವೇ ಅಲ್ಲ, ಆ ರುದ್ರಾಕ್ಷಿ ಮಾಲೆಯನ್ನು ತನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಳ್ತಾ ಇರೋ ಆ ಹೇಮನಾಥ ಕೂಡ ನಾಶ ಆಗ್ತಾನೆ. ಧರಿಸಿಕೋ ಕಂದ. ಧನ್ಯಸ್ಮಿ ತಂದೆ, ಧನ್ಯಸ್ಮಿ. ನಿನಗೆ ಒಳ್ಳೆಯದಾಗಲಿ. ರಶ್ಮಿ, ನೀವು ಧೈರ್ಯಗೆಡಬೇಡಿ. ನಿಮ್ಮ ತಳಮನ ಏನು ಅಂತ ನನಗೆ ಅರ್ಥವಾಗುತ್ತೆ. ಆ ಸ್ವರ್ಣ ತುಂಬ ಬುದ್ಧಿವಂತಿದ್ದಾಳೆ. ನಾವು ಅವಳು ಹಿಡಿತೀವಿ ಅಂತ ನಿರೀಕ್ಷಣೆ ಜಾಮೀನು ತಗೊಂಡಿದ್ದಾಳೆ. ಇಷ್ಟಕ್ಕೆ ಅವಳು ತಪ್ಪಿಸ್ಕೊಂಡು ಹೊಂದ್ಕೋಬೇಡಿ. ಆದರೆ ನನ್ನ ಗಂಡನ ಅಪಹರಿಸಿರೋದು ಅವಳೇ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ ಸರ್. ನನ್ನನ್ನು ಮತ್ತೆ ಕೆಲ್ಸಕ್ಕೆ ಸೇರ್ಕೊಂತ ಮತ್ತೆ ಒತ್ತಾಯ ಮಾಡ್ತಾನೇ ಇದ್ದಾಳೆ. ಎಲ್ಲಿವರೆಗೂ ನಾನು ಕೆಲ್ಸಕ್ಕೆ ಸೇರ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಈ ಕಿರುಕುಳ ಎಲ್ಲ ಕೊಡ್ತಾನೆ ಇರ್ತಾಳೆ ಸರ್. ಅವಳ ದ್ವೇಷ, ಹಠ ಎರಡೂ ನನಗೆ ತುಂಬ ವಿಚಿತ್ರ ಸರ್. ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನೀವೇನು ಯೋಚನೆ ಮಾಡಬೇಡಿ. ಈಗ ಮನೆಗೆ ಹೋಗಿ ಮಿಕ್ಕಿದ ವಿಷಯನ ನಾನು ನೋಡ್ಕೊಳ್ತೀನಿ. ರಶ್ಮಿ, ನಿನ್ನ ಗಂಡನ ಪ್ರಾಣ ನನ್ನ ಕೈಯಲ್ಲಿದೆ. ಅವನ್ನ ಈ ಫೋಟೋದಲ್ಲಿ ಇರೋ ಜಾಗದಲ್ಲಿ ಕಟ್ ಹಾಕಿದ್ದೀವಿ. ಸಾಧ್ಯ ಆದರೆ ಕಾಪಾಡು. ಅವನ ಮೇಲೆ ಪ್ರೀತಿ ಇದ್ದರೆ ಇನ್ನೊಂದು ತಾಸಿನಲ್ಲಿ ಹೋಗಿ ಕಾಪಾಡ್ಕೊ. ಇಲ್ಲ ಅಂದರೆ ಪ್ರಾಣ ಪಕ್ಷಿ ಹಾರು ಹೋಗುತ್ತೆ. ನಿನ್ನ ದಾರಿನೇ ಎದುರು ನೋಡ್ತಿರ್ತೀನಿ. ಬರ್ತೀಯಲ್ವಾ? ಬರಲೇಬೇಕು.
ನಿಮಗೆ ತೊಂದರೆ. ಸುಮ್ಮನೆ ಎಲ್ಲರೂ ಹೊರಟೋಗಿ. ಮತ್ತೆ ಯಾವಾಗ ಬಂದಿದ್ದೀಯ ನೀನು? ನಿನ್ನನ್ನು ಸುಮ್ಮನೆ ಬಿಡಲ್ಲ ನಾನು. ಸುಮ್ಮನೆ ನೀನು ನಮ್ಮನ್ನ ಏನು ಮಾಡೋಕ್ಕಾಗಲ್ಲ. ನೀನು ಮಾತು ನಾವು ಕೇಳೋದಿಲ್ಲ. ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ. ನೀವು ಒಳಗಡೆ ಬಂದ್ರೆ ನಾವು ಉಳಿಯೋದಿಲ್ಲ. ನಮ್ಗೆ ಆ ಹೇಮನಾಥನೇ ಸರಿ. ಅವನ ಮಾತು ಕೇಳಿದ್ರೆ ನಾವು ಬೆಳಕಿಗೆ ಹೋಗ್ತೀವಿ. ಹಾಗಿದ್ರೆ ನೀವುಗಳೆಲ್ಲ ನನ್ನ ಬಿಡಲ್ವೋ? ಇಲ್ಲ ಇಲ್ಲ, ನಿನ್ ಬಿಡೋದಿಲ್ಲ. ಇಲ್ಲಿಂದ ತೊಲಗು. ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ಲ ನಿನಗೆ? ಹೋಗು, ತೊಲಗಿಲ್ಲಿಂದ. ತೊಲಗು ಇಲ್ಲಿಂದ. ಓ, ನೀವುಗಳೆಲ್ಲ ಹೇಗೆ ಹೇಳಿದ್ರೆ ಕೇಳಲ್ಲ ಅಲ್ವಾ? ರಶ್ಮಿ, ಈ ಜಾಗ ಎಲ್ಲಿದೆ ಅಂತ ಗುರ್ತಿಡಿಯಕ್ಕಾಗುತ್ತಾ ನಿನಗೆ? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಸರ್. ಈ ಜಾಗನ ನಾನೆಲ್ಲೋ ನೋಡಿದ್ದೀನಿ, ಅದೇ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಹೌದಾ? ಮತ್ತೆ ಎಲ್ಲಿ ಅಂತ ನೆನಪು ಮಾಡ್ಕೊಳ್ಳಿ ರಶ್ಮಿ. ಅದು ಅದು ಹೇಳಿ ರಶ್ಮಿ, ಹೇಳಿ. ಹಾ ಸರ್, ನೆನಪಿಗೆ ಬಂತು. ಈ ತೊಟ್ಟಿ ನಮ್ಮನೆ ಎದುರುಗಡೆ ಇರೋದೆ ಸರ್. ಇದರಲ್ಲಿ ಅನುಮಾನನೇ ಇಲ್ಲ. ಹೌದು, ಹೌದಾ? ಹಾಗಿದ್ರೆ ನೀವು ತಕ್ಷಣ ಹೊರಡಿ. ಹೊರಡ್ತೀನಿ ಸರ್. ಆದರೆ ನನ್ನ ಗಂಡನ ಉಳಿಸ್ಕೊಳ್ಳೋಕ್ಕೆ ನನಗಿರೋದು ಕೇವಲ 1 ಗಂಟೆ ಕಾಲಾವಕಾಶ. ಅಷ್ಟರಲ್ಲಿ ಅವರಿರೋ ತೊಟ್ಟಿನಲ್ಲಿ ನೀರು ತುಂಬ ಹೋಗ್ಬಿಟ್ಟು ಅವ್ರು ಮುಳುಗಿ ಹೋದರೆ ಅವ್ರ ಜೀವಕ್ಕೆ ಅಪಾಯ ಇದೆ ಸರ್. ನಾನು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಆ ತೊಟ್ಟಿ ನೀರು ತುಂಬಿಡತ್ತೆ. ಹೌದು, ಆ ತೊಟ್ಟಿ ತುಂಬಿದಾಗ ನೋಡ್ಕೋಬೇಕು. ಹೇಗೆ ಮಾಡೋದೀಗ? ಸರ್, ಹೀಗೆ ಮಾಡಿದ್ರೆ ಹೇಗೆ? ಹಾಂ, ಹೇಳಿ. ಈಗಲೇ ನೀವು KEB ಅವರಿಗೆ ಫೋನ್ ಮಾಡಿ ನಮ್ಮನೆ ಹತ್ರದ ಕರೆಂಟ್ ಕನೆಕ್ಷನ್ ತಪ್ಸೋದಕ್ಕೆ ಹೇಳಿ. ಯಾಕಂದರೆ ನಮ್ಮನೆ ತೊಟ್ಟಿಗೆ ಮೋಟ್ರಿಂದ ನೇರವಾದ ಕನೆಕ್ಷನ್ ಇದೆ. ಕರೆಂಟ್ ಹೋದರೆ ನೀರು ಬರೋದಿಲ್ಲ, ನೀರು ಕನೆಕ್ಷನ್ನು ಕಟ್ಟಾಗುತ್ತೆ. ಆಗ ನಮ್ಮನೆ ತೊಟ್ಟಿ ನೀರು ತುಂಬೋದಿಲ್ಲ. ಹೌದು, ಒಳ್ಳೆ ಯೋಚನೆ. ನಾನು ಈಗಲೇ KEBಗೆ ಫೋನ್ ಮಾಡಿ ಕರೆಂಟ್ ತೆಗೆದು ಕೇಳ್ತೀನಿ. ನೀವು ಹೇಳಿ, ನಿಮ್ಮ ಗಂಡು ಉಳಿಸ್ಕೊಳ್ಳಿ. ಸರಿ ಸರ್, ನಾನು ಈಗಲೇ ಹೊರಡ್ತೀನಿ. ಯಾಕೆ? ಏನಾಯ್ತು? ಯಾಕೆಲ್ರೂ ಓಡಿ ಬರ್ತಾ ಇದ್ದೀರಾ? ಏನ್ ಅನಾಹುತ ಆಯ್ತು? ಗುರುಜಿ, ಹುಡುಗಿ ವಾಪಸ್ ಬಂದಿದ್ದಾಳೆ. ನಮ್ಮೆಲ್ಲ ಕಷ್ಟ ಇದ್ದಾಳೆ. ಅವಳು ಎಷ್ಟೇ ಎದತಾನೆ ಇಲ್ಲ. ಏನು?
ನಿನ್ನೆ ನೀನು ಅವಳನ್ನ ಊರಾಚೆ ಬಿಸಾಕ್ ಬಂದಿದ್ರಿ ಅಲ್ವಾ? ಹೌದು, ಆದ್ರೆ ಅವಳು ಎದ್ಕೊಂತಿದ್ದಾಳೆ ಗುರುಜಿ. ನಮ್ಮನ್ನ ನೀವೇ ಕಾಪಾಡಬೇಕು. ನೀವೇ ಕಾಪಾಡ್ಬೇಕು. ಛೀ, ಛೀ! ಅವಳು ಮತ್ತೆ ಬಂದಿದ್ದಾಳೆ ಅಂತ ಹೇಳಕ್ ಬಂದ್ರ? ಅವಳನ್ನ ಒಳಗೆ ಬಿಡದೆ ಬಾಗಿಲು ಕಾಯಿರಿ ಅಂತ ನಿಮಗೆ ಹೇಳಿರ್ಲಿಲ್ವಾ? ಯಾಕೆ ಬಂದ್ರಿ? ಅವಳನ್ನ ಹತ್ತೋಕಾಗ್ಲಿಲ್ವಾ? ನಮ್ಮ ಕೈನಲ್ಲಿ ಆಗ್ಲಿಲ್ಲ ಅಂತ ಸಬೂಬ್ ಹೇಳಕ್ ಬಂದ್ರ? ಅವಳು ಕುತ್ತಿಗೆಯಲ್ಲಿ ನಿಂಗ ನನ್ನ ಸುತ್ತ ಇದೆ ಗುರುಜಿ. ಆ ಲಿಂಗ ಬೆಂಕಿ ಉಗುಳಿದೆ ಗುರುಜಿ. ಹೌದಾ? ಆ ತಾಪ ತಡೆಕೊಂಡು ಓಡ್ ಬಂದಿದ್ದೀವಿ ಗುರುಜಿ. ಇವಾಗ ನೀವೇ ಏನಾದ್ರೂ ಮಾಡ್ಬೇಕು. ಎಲ್ಲ ಶಕ್ತಿ ದೇವನ ಕೆಲಸನೇ ಇರಬೇಕು. ಅವನು ಹಠಕ್ಕೆ ಬಿದ್ದುಬಿಟ್ಟಿದ್ದಾನೆ ಅಂತ ಕಾಣುತ್ತೆ. ಯಾವ ಲಿಂಗ ಆಗ್ಲಿ, ಯಾವ ಬೆಂಕಿ ಆಗ್ಲಿ ನನ್ನನ್ನು ಏನು ಮಾಡಕ್ ಸಾಧ್ಯ ಇಲ್ಲ. ಅವನು ಮಂತ್ರ ತಂತ್ರಗಳನ್ನ ನನ್ನ ಹತ್ರ ತೋರಿಸ್ತಾನ. ಅವನಿಗೆ ಕೇಡುಗಾಲ ಬಂತು ಅಂತ ಕಾಣುತ್ತೆ. ನಾನು ಮನೆ ಸುಮ್ಮನೆ ಬಿಡಲ್ಲ, ಒದ್ದೆ ಕಳಿಸ್ತೇನೆ. ಅವನಿಗೆ ನಾನು ಬುದ್ಧಿ ಕಲಿಸ್ಲಿಲ್ಲ. ನಾನು ಹೇಮರಾತ್ರಿ ಅಲ್ಲ. ಅಯ್ಯೋ ಬಂಗಾರ ಎತ್ತಿ ಎತ್ತಿ. ಬಂಗಾರಿ ಅವ್ರೆ, ಅವ್ರ ಕೈ ಬಿಚ್ಚಿ ಮೊದಲು. ಬಂಗಾರಿ ಅವರೇ ಎದ್ದೇಳಿ, ನೋಡಿ ಇಲ್ಲಿ. ಬಂಗಾರಿ ಅವರೇ ಎದ್ದೇಳಿ. ಬಂಗಾರಿ ಅವರೇ ಎದ್ದೇಳಿ. ಅಯ್ಯೋ ಬಂಗಾರಿ ಅವರೇ, ಇವ್ರು ಏನ್ ಮಾಡಿದ್ದಾರೆ? ನಡೀರಿ ಹಾಸ್ಪಿಟಲ್ಗೆ ಹೋಗೋಣ. ಏ ಹುಡುಗಿ, ಏನು ಮಾಡ್ತಾ ಇದ್ದೀಯ ನೀನು? ನಿನ್ನ ಯಂತ್ರ ಮಂತ್ರ ತಂತ್ರ ನನ್ನ ಹತ್ರ ನಡೆಯೋದಿಲ್ಲ. ಈ ಕುತಂತ್ರ ಎಲ್ಲ ಆ ಶಕ್ತಿ ದೇವಂದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ಹಠ ನನ್ನ ಹತ್ರ ನಡೆಯೋದಿಲ್ಲ. ನೀನು ನನ್ನನ್ನು ಏನು ಮಾಡಕ್ಕಾಗುದಿಲ್ಲ. ಈ ನಿನ್ನ ಕಲ್ಲಿನ ಲಿಂಗನ ಕುತ್ತಿಗೆ ಕಟ್ಕೊಂಡ್ಬಂದು ನೀನು ಹೆದರ್ಸಿದ ತಕ್ಷಣ ಇಲ್ಲಿ ಯಾರು ಹೆದರೋದಿಲ್ಲ. ಏನೋ ಚಿಕ್ಕ ಹುಡುಗಿ, ಹೋಗ್ಲಿ ಪಾಪ ಅಂತ ಸುಮ್ಮನೆ ನೀನು ಬಿಟ್ಟು ನಾನು ತಪ್ಪು ಮಾಡಿಬಿಟ್ಟೆ. ನಿನ್ನನ್ನಿಲ್ಲೇ ಜೀವಂತವಾಗಿ ಸುಟ್ಟು ಹಾಕಿ ಬಿಡಬೇಕಾಗಿತ್ತು. ಆದ್ರೆ ಇನ್ನೂ ಕಾಲ ಮಿಂಚಿಲ್ಲ. ನಿನ್ನ ಸಾವು ನನ್ನ ಕೈನಲ್ಲಿ ಅಂತ ಆಗಲೇ ನಿರ್ಧಾರ ಆಗಿದೆ. ಅದನ್ನು ತಪ್ಸಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಇವತ್ತು ನಿನ್ನ ಮುಗಿಸ್ಬಿಡ್ತೀನಿ. ಆ ಕಲ್ಲಿನ ಲಿಂಗವನ್ನು ನೀನು ಧರಿಸಿಕೊಂಡು ಹೋದರೆ 108 ಮುಖದ ರುದ್ರಾಕ್ಷಿ ಕೂಡ ನಿನ್ನನ್ನು ನಿರ್ಬಂಧಿಸುವುದಿಲ್ಲ. ಡಾಕ್ಟ್ರೆ, ನಮ್ಮನೆಯವ್ರು ಹೇಗಿದ್ದಾರೆ? ಅವ್ರಿಗೇನು ಸಮಸ್ಯೆ ಆಗಿಲ್ಲ ತಾನೆ? ಮೊದಲಿನಾಗ ಹಾಕ್ತಾರಲ್ವ ಅವರು? ರಶ್ಮಿ ಅವರೇ, ನಿಮಗೆ ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಡಾಕ್ಟ್ರೆ, ಏನಾಯ್ತು? ಅವ್ರ ಸ್ಥಿತಿ ತುಂಬ ಕೆಟ್ಟಾಗಿದೆಯಮ್ಮ. ಏನು ಹೇಳ್ತಿದ್ದೀರಾ ಡಾಕ್ಟ್ರೆ? ಏನಾಗಿದೆ ಅವರಿಗೆ? ನಾವು ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಭಾಳಷ್ಟು ಪ್ರಯತ್ನ ಪಟ್ವಿ. ಅದೇನಾಗಿದೆ ಅಂದರೆ, ಅವ್ರನ್ನ ಅಪಹರಣ ಮಾಡಿದ್ರಲ್ಲ, ಅವರು ನಿಮ್ಮ ಯಜಮಾನ್ರ ದೇಹಕ್ಕೆ ಅಪಾಯಕಾರಿ ಇಂಜೆಕ್ಷನ್ ಚುಚ್ಚಿಬಿಟ್ಟಿದ್ದಾರೆ.
ಆ ಅಪಾಯಕಾರಿ ಔಷಧಿನ ನೀವು ತೆಗಿಬೋದಲ್ವಾ? ಆದರೆ ಆ ಅಪಾಯಕಾರಿ ಔಷಧಿ ಅವ್ರ ದೇಹದಲ್ಲಿ ಈಗಾಗಲೇ ಬೆರ್ತೋಗ್ಬಿಟ್ಟಿದೆ. ಅದರಿಂದ ಅವ್ರಿಗೆ ತೊಂದರೆ ಆಗಿ ಅವ್ರ ಕಿಡ್ನಿ ಕೆಲಸ ಮಾಡೋದನ್ನೇ ನಿಲ್ಲಿಸಿಬಿಟ್ಟಿದೆ ಕಣಮ್ಮ. ಈಗ ಡಯಾಲಿಸಿಸ್ ಮಾಡಲೇಬೇಕು. ಹೌದಾ ಡಾಕ್ಟ್ರೆ, ನೀವೇನು ಹೀಗೆ ಹೇಳ್ತಿದ್ದೀರಾ? ಇರೋ ಸತ್ಯ ಹೇಳ್ತಾ ಇದ್ದೀನಮ್ಮ. ನಿಮ್ಮ ಯಜಮಾನ್ರ ಆರೋಗ್ಯ ಸರಿಯಾಗಬೇಕು ಅಂದರೆ ಅವ್ರಿಗೆ ಡಯಾಲಿಸಿಸ್ ಮಾಡಲೇಬೇಕು. ಆದರೆ ಅದಕ್ಕೆ ತುಂಬ ದುಡ್ಡು ಖರ್ಚಾಗುತ್ತೆ. ಇಷ್ಟೆಲ್ಲ ಆದಮೇಲೆ ನನ್ನ ಗಂಡ ಉಳಿತಾರೆ ಅಂತೀರಾ? ಆಗೋ ಪ್ರಾಣಾಪಾಯನ ಆದಷ್ಟು ಮಟ್ಟಿಗೆ ತಡಿಬೋದು. ಅಷ್ಟೆಲ್ಲ ಮಾಡಿ ಕೂಡ ಒಂದು ಅಪಾಯ ಇದೆ. ಏನು ಡಾಕ್ಟ್ರೆ? ಅವ್ರ ರಕ್ತದಲ್ಲಿ ಬೆರ್ತೋಗಿರೋ ಔಷಧಿ ಮೆದುಳಿಗೋಗಿ ಮೆದುಳನ್ನು ಕೂಡ ಹಾನಿ ಮಾಡುವಂಥ ಪ್ರಸಂಗ ಇದೆ. ಅವ್ರ ಮೆದುಳಿಗೆ ಹಾನಿ ಆಯಿತು ಅಂತಂದರೆ ಬಂಗಾರಿ ಅವರ ನೆನಪಿನ ಶಕ್ತಿನೂ ಕೂಡ ಕಳ್ಕೊತಾರೆ. ಹಾಗಾದರೆ ಅವ್ರ ನೆನಪಿನ ಶಕ್ತಿಗೂ ತೊಂದರೆ ಆಗಿದೆ ಅಂತೀರಾ? ಅದನ್ನು ಹೀಗಲೇ ಹೇಳೋಕ್ಕಾಗಲ್ಲಮ್ಮ. ಅವ್ರಿಗೆ ಪ್ರಜ್ಞೆ ಬಂದ ಮೇಲೆ ಹೇಳೋಕ್ಕಾಗೋದು. ಅವ್ರಿಗೆ ಪ್ರಜ್ಞೆ ಬರೋದು ಸ್ವಲ್ಪ ಸಮಯ ತಗೊಳುತ್ತೆ. ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯಲೇಬೇಕು. ಡಾಕ್ಟ್ರೆ, ಒಂದೇ ಒಂದು ಸಲ ನಾನು ಅವ್ರನ್ನ ನೋಡ್ಬೋದಾ? ಹಾಂ, ಹೋಗಿ ನೋಡಿ. ಆದರೆ ಅವ್ರಿಗೇನು ತೊಂದರೆ ಮಾಡಬೇಡಿ. ಸರಿ ಡಾಕ್ಟ್ರೆ. ಹೇಮನಾಥ, ಸುಮ್ಮನೆ ವಿನಾಕಾರಣ ಹಠ ಸಾಧಿಸ್ಬೇಡ. ಇಷ್ಟು ದಿನ ಈ ರುದ್ರಾಕ್ಷಿ ಮರ ನಿನ್ನ ಹತೋಟಿಲಿ ಇಟ್ಕೊಂಡಿದ್ದು ಸಾಕು. ಇನ್ನು ನಿನಗೆ ಉಳಿಗಾಲ ಇಲ್ಲ. ನೀನೇ ಆ ರುದ್ರಾಕ್ಷಿ ಮರನ ನನಗೆ ಕೊಟ್ಬಿಡು. ನಾನು ಹೊಟ್ಟೋಗ್ತೀನಿ. ಇಲ್ಲ ಅಂದ್ರೆ ಏನ್ ಮಾಡ್ತೀಯ? ನೀನು ಅನ್ಕೊಂಡಿರೋದೇ ಇಲ್ಲ. ಆ ಪರಿಸ್ಥಿತಿ ನಿನಗಾಗತ್ತೆ. ಹೌದಾ? ಒಂದು ಚಿಕ್ಕ ಮಗು ಹೆದರಿ ಇಂಥ ಶಕ್ತಿಯುತವಾದ ರುದ್ರಾಕ್ಷನ ಒಪ್ಪಿಸಿ ಬಿಡುವಷ್ಟು ಮೂಢ ನಾನಲ್ಲ. ಇದು ನಂದು. ಬೇಕಿದ್ರೆ ಆ ಶಕ್ತಿ ದೇವ ಬಂದು ಕೇಳಿ. ಅವನು ಯಾಕೆ ನಿನ್ನನ್ನು ಕಳಿಸ್ತಾನೆ? ನಾನಂದ್ರೆ ಅವನಿಗೆ ಭಯನ? ಯಾರೇ ಬಂದ್ರು ಸರಿ, ಈ ರುದ್ರಾಕ್ಷಿ ಮಾಲೆನ ನಾನು ಕೊಡೋದಿಲ್ಲ. ಇದು ಶತ. ಬೇಡ ಹೇಮನಾಥ, ನನ್ನ ಮಾತು ಕೇಳು. ನನ್ನ ಉದ್ದೇಶ ನೀನನ್ನ ವಿನಾಶ ಮಾಡೋದಲ್ಲ. ಆದ್ರೆ ನನ್ನ ಉದ್ದೇಶ ನಿನ್ನನ್ನು ಮುಗಿಸೋದೆ. ನಿನ್ನ ಆಟ ಹೀಗೆ ಇರೋದಾದ್ರೆ ನಾನೇನು ಮಾಡೋದಿಕ್ಕಾಗೋದಿಲ್ಲ. ನನ್ನನ್ನೇ ತಳ್ತೀಯಾ? ಏಯ್, ನಿನ್ನ ಕುತ್ತಿಗೆಯಲ್ಲಿರೋ ಲಿಂಗ ಶಕ್ತಿ ಹೆಚ್ಚ, ನನ್ನ ರುದ್ರಾಕ್ಷಿ ಮಾಲೆ ಶಕ್ತಿ ಹೆಚ್ಚ. ನೋಡೇ ಬಿಡೋಣ. ನೋಡು, ನಾನೇನು ಮಾಡೋದಿಲ್ಲ. ನೀನ್ ಅಗ್ನಿನೇ ನಿನ್ನ ಕತ್ತಲಿರೋ ರುದ್ರಾಕ್ಷಿ ಮಾಲೆನ ನನಗೆ ಕೊಡ್ತ್ಯಾ? ಹೌದಾ? ನೋಡ್ತ್ಯಾ?